ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಆರಿದ್ರ ಜೊತೆಗೆ ಪುನರ್ವಸು ಮಳೆ ಯಾವ ರೀತಿ ಅನಾಹುತಗಳನ್ನು ಸೃಷ್ಟಿ ಮಾಡಿತ್ತು, ಯಾವ ಪ್ರಮಾಣದಲ್ಲಿ ಮಳೆ ಆಗಿತ್ತು ಅನ್ನೋದನ್ನ ನೋಡಿದ್ರಿ. ಇನ್ನು ಪುಷ್ಯ ಮಳೆಯ ಬರುವಿಕೆಗಾಗಿ ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಜುಲೈ 27ರವರೆಗೂ ಸಮುದ್ರದಲ್ಲಿ ಭಾರೀ ಗಾಳಿ ಬೀಸುವಂತಹ ಸಾಧ್ಯತೆ ಬಗ್ಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಗಂಟೆಗೆ 55 ಕಿಲೋಮೀಟರ್ನಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಎಚ್ಚರಿಕೆ ಇದೆ. ಕಡಲಂಚಲ್ಲಿ ಭಾರೀ ಗಾತ್ರದ ಅಲೆಗಳು ಬರುವಂತಹ ಎಚ್ಚರಿಕೆಯನ್ನು, ದೈತ್ಯಾಕಾರದ ಅಲೆಗಳು ಏಳಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕೊಚ್ಚಿ, ಮಂಗಳೂರು, ಉಡುಪಿ, ಕಾರವಾರ, ಅಂಕೋಲ, ಬೇಸಿಕಲಿ ಆ ಕರಾವಳಿ ಬೆಲ್ಟ್ ಅಂತ ಏನ್ ಕರಿತೀವಿ, ಆ ಬೆಲ್ಟ್ನಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮೀನುಗಾರರಿಗೆ ಆಳ ಸಮುದ್ರದ ಮೀನುಗಾರಿಕೆಗೆ ಹೋಗದಂತೆ, ಕಡಲಿಗೆ ಇಳಿಯದಂತೆ ಸೂಚನೆಯನ್ನ ಕೊಡಲಾಗಿದೆ. ಆಮೇಲೆ ಲಾಸ್ಟ್ ಮೇ 26ನೇ ತಾರೀಕಿನಿಂದಲೇ ಅಲ್ಲಿ ಮೀನುಗಾರಿಕೆಗೆಲ್ಲ ತಾತ್ಕಾಲಿಕವಾಗಿ ನಿಷೇಧ ಇರೋದೆಲ್ಲ ಮುಂದುವರಿತಾ ಬರ್ತಾ ಇತ್ತು. ಬಿಕಾಸ್ ಆಗ್ಲೂ ಕೂಡ ಮುಂಗಾರು ಆರಂಭದಲ್ಲಿ ಅಬ್ಬರಿಸಿತ್ತು. ಈಗಲೂ ಕೂಡ ನಿಷೇಧವನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ಸಮುದ್ರದ ಅಲೆಗಳು ಕೇವಲ ಹಾರ್ಡಾಗಿರೋದಿಲ್ಲ, ದೈತ್ಯಾಕಾರದ ಅಲೆಗಳು ಏಳಬಹುದು. ಕಡಲು ಕೊರೆತದ ಎಚ್ಚರಿಕೆಯನ್ನು ಕೂಡ ಒಂದ್ ಕಡೆ ಕೊಟ್ಟಿದ್ದಾರೆ. ಹಾಗೆ ಮೀನುಗಾರಿಕೆ ಮಾಡೋದು ಅಪಾಯಕಾರಿ ಸನ್ನಿವೇಶವನ್ನ ಸೃಷ್ಟಿ ಮಾಡಿದಂತೆ ಅನ್ನೋ ಎಚ್ಚರಿಕೆಯನ್ನ ಆ ಬೆಲ್ಟ್ ಅಲ್ಲಿ ಕೊಟ್ಟಿದ್ದಾರೆ. ತರಿಸಿದ ರಾಜ್ಯದ ಕರಾವಳಿಗೆ ಈಗ ವಾಯುಭಾರ ಕುಸಿತದ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯದ ಕರಾವಳಿಯ ಕಡಲ ತೀರದಲ್ಲಿ ಎಲ್ಲವೂ ನೀರಿನ ಅಬ್ಬರ ಹೆಚ್ಚಾಗುತ್ತೆ, ಕಡಲ ತೀರದ ಅಬ್ಬರ ಹೆಚ್ಚಾಗುತ್ತೆ ಅನ್ನುವಂಥ ಮುನ್ಸೂಚನೆ ಈಗಾಗಲೇ ನೀಡಲಾಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಕಡಲ ತೀರ ಸೇರಿದಂತೆ ಇಡೀ ಕಡಲ ತೀರದ ಉದ್ದಕ್ಕೂ, ಅಂದರೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ಕಡಲ ತೀರದಲ್ಲಿ ಭಾರೀ ಪ್ರಮಾಣದ ಅಲೆಗಳು ಏಳುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಈಗಾಗಲೇ IMD ಇಂದ ಸಿಕ್ಕಿರುವಂಥದ್ದು. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಸಹ ಕೊಡಲಾಗಿದೆ. ಕರಾವಳಿಯಲ್ಲಿ ಜುಲೈ 27ನೇ ತಾರೀಕಿನವರೆಗೂ ಇದೇ ರೀತಿಯಾದಂಥ ಗಾಳಿ ಬೀಸುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡಲಾಗಿದೆ. ಸುಮಾರು 55 ಕಿಲೋಮೀಟ್ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಈ ಒಂದು ಕಡಲ ತೀರದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಹಾಗಾಗಿ ಮೀನುಗಾರಿಕೆಗೆ ಕಡಲಿಗೆ ಯಾರು ಮೀನುಗಾರರು ಇಳಿಯಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಈ ಭಾಗದಲ್ಲಿ ಕೊಡಲಾಗಿದೆ. ಜೊತೆಗೆ ಕಡಲಂಚಿನಲ್ಲಿರುವಂಥವರು ಎಚ್ಚರಿಕೆಯಿಂದ ಇರಬೇಕು. ಈ ಕಡಲಿನ ಅಂಚಿನಲ್ಲಿ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸುವ ಅನ್ನುವಂಥ ನಿರೀಕ್ಷೆ ಇದೆ. ಸುಮಾರು 4ರಿಂದ 5 ಮೀಟರ್ನಷ್ಟು ಎತ್ತರಕ್ಕೆ ಅಲೆಗಳ ಪ್ರಮಾಣ ಇರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಅದು ಕೇವಲ ಮಂಗಳೂರು ಮಾತ್ರ ಅಲ್ಲ, ಉಡುಪಿ, ಕಾರವಾರ, ಕೊಚ್ಚಿ ಈ ಭಾಗದಲ್ಲೂ ಆಗುತ್ತೆ. ಜೊತೆಗೆ ಗೋವಾ ಮತ್ತು ಮಹಾರಾಷ್ಟ್ರದಲ್ಲೂ ಕರಾವಳಿಯ ತೀರದಲ್ಲಿ ಇದೇ ರೀತಿಯಾದಂಥ ಗಾಳಿ ಬೀಸುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಅದನ್ನು ಈಗಲೇ ನಾವು ಗಮನಿಸ್ಬೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಮೇಲಕ್ಕೆ ಏಳ್ತಾ ಇರುವಂಥದ್ದು, ಭಾಳಷ್ಟು ದೊಡ್ಡ ಗಾತ್ರದ ಅಲೆಗಳಿರುವಂಥದ್ದು. ಒಂದು ಕಡೆಯಲ್ಲಿ ಈಗಾಗಲೇ ಮಳೆಯಿಂದಾಗಿ ಸಮುದ್ರ ಸಂಪೂರ್ಣವಾಗಿ ಕೆಂಪು ಮಿಶ್ರಿತವಾಗಿದೆ, ಹೆಚ್ಚಿನ ನೀರು ಬಂದು ಹರಿದು ಈ ಕಡಲಿಗೆ ಬಂದಿರುವಂಥದ್ದು. ಅದರ ಜೊತೆಗೆ ಈಗ ಗಾಳಿಯು ಹೆಚ್ಚಾದರೆ ಮತ್ತಷ್ಟು ಆತಂಕ ಇದೆ. ಈ ಭಾಗದ ಕಡಲ ತೀರದ ಜನರಿಗೆ ಮತ್ತಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇದೆ. ದೊಡ್ಡ ಪ್ರಮಾಣದಲ್ಲೇ ಗಾಳಿ ಬೀಸುತ್ತೆ, ಜೊತೆಗೆ ದೊಡ್ಡ ಪ್ರಮಾಣದಲ್ಲೇ ಅಲೆಗಳು ಮೇಲೆ ಏಳುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಕಡಲ ತೀರಕ್ಕೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ಗಾತ್ರದ ಅಲೆಗಳು ಬಂದು ಅಪ್ಪಳಿಸುತ್ತೆ ಅನ್ನುವಂಥದ್ದಿದೆ. ಹೀಗಾಗಿ ಕಡಲ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತವು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.